ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಪ್ಲೇನ್ ಬ್ಲೌಸು 2 ವಿಡಿಯೋಸ್ನ ಮಾಡಿದ್ದೆ. ಅವುಗಳಿಗೂ ಸಹ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕೈತಿ. ಬಟ್ ಇವಾಗ ಬಿಗಿನರ್ಸು ನೋಡ್ತಿರೋದ್ರಿಂದ ಅವರಿಗೆ ಆ ವಿಡಿಯೋಸು ಸಿಗ್ತಾ ಇಲ್ಲ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ನಾನು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ಸಹ ಎಷ್ಟಾದ್ರಲ್ಲಿ ಚೆಸ್ಟ್ ಮೆಜರ್ಮೆಂಟು ನಾವು ಇದೇ ರೀತಿ ಸ್ಟೆಪ್ನ ಫಾಲೋ ಮಾಡಿದರೆ ಯಾವ ಚೆಸ್ಟ್ ಮೆಜರ್ಮೆಂಟಿಗಾದರೂ ಕರೆಕ್ಟಾಗಿ ಇದೇ ರೀತಿನೇ ಕಟಿಂಗ್ ಬರ್ತೈತಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಮತ್ತು ನೋಡಿರಿ, ಇದು ಇವಾಗ ಇದು ಅಂದರೆ ಬ್ಲೌಸ್ ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸ್ ಪೀಸ್ ಇದು ನಮ್ಗೆ. ಮತ್ತು ಇದು ಮೆಜರ್ಮೆಂಟ್ ಬ್ಲೌಸು. ಇವಾಗ ಬ್ಯಾಕ್ ಇಟ್ಟು ನಾನು ತೋರಿಸ್ತೀನಿ ನಿಮ್ಮ ಕಟಿಂಗ್ನ. ನೋಡಿರಿ, ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ನ ನಾವು ಅಳತೆ ಮಾಡ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ನ ಬಟ್ಟೆನ ಟರ್ನ್ ಮಾಡಿ ಅಳತೆ ತೊಗೊಂಬಿಡ್ರಿ. ಈ ರೀತಿ ನಾವು ಬಟ್ಟೆ ಟರ್ನ್ ಮಾಡಿ ಅಳತೆ ತೊಗೊಂಡ್ರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ನೋಡಿರಿ, ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಚೆಸ್ಟ್ ಮೆಜರ್ಮೆಂಟ್ನ ನಾವು ಯಾವ ಸೈಡ್ ತೊಗೋಬೇಕು ಅಂತೇಳಿ ನಮಗೆ ಗೊತ್ತಾಗ್ತಿಲ್ಲ ಅಂಥೇಳಿ. ನೋಡಿರಿ, ಕ್ಲಿಯರಾಗಿ ತಿಳಿಸ್ತಾ ಇದ್ದೀನಿ. ಉಪ್ಪಟ್ಟಿ ಇರುತ್ತಲ್ಲ, ನಾವು ಆ ಸೈಡು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಕಾಜಾಪಟ್ಟಿ ಸೈಡ್ ತೊಗೊಂಡ್ರೆ 1 ಇಂಚು ಎಕ್ಸ್ಟ್ರಾ ಬರುತ್ತಾ, ಆದರೆ ಏನಾಗೋದಿಲ್ಲ. ಬಟ್ ಏನು ನಾವು ಸ್ಟಿಚ್ ಮಾಡುವಾಗ 1 ಇಂಚ್ ಎಕ್ಸ್ಟ್ರಾ ಬರುತ್ತಲ್ಲ, ಹಾಗಾಗಿ ಬಟ್ಟೆ ತುಂಬ ಜಾಸ್ತಿ ಆಗಿಬಿಡ್ತೈತಿ. ಹಾಗಾಗಿ ಈ ಸೈಡು ಉಕ್ಕುಪಟ್ಟಿ ಸೈಡು, ಕಾಜಾಪಟ್ಟಿ ಸೈಡು ನೀವು ಅಳತೆನ ತೊಗೋಬೇಡ್ರಿ. ಈ ಸೈಡು ಹುಕ್ಕುಪಟ್ಟಿ ಸೈಡನ್ನೇ ಅಳತೆನ ತೊಗೊಂಬಿಡ್ರಿ. ಇದನ್ನೇ ಚೆಸ್ಟ್ ಮೆಜರ್ಮೆಂಟು. ಈ ಸೈಡನ್ನ ನೀವು ಕನ್ಸಿಡರ್ನ ಮಾಡ್ಕೊರಿ. ನೋಡಿರಿ, ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟು 10.5 ಇಂಚಿದೆ. ನಾನು 10.5ನೇ ಇಟ್ಕೋತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ನಾನು 10.5ನ ತೊಗೊಂಡಿದ್ದೀನಿ. ಬಟ್ಟೆ ಟರ್ನ್ ಮಾಡಿ ತೊಗೊಂಡಿರೋದ್ರಿಂದ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡೋಂಗಿಲ್ಲ. ಡೈರೆಕ್ಟಾಗಿ 10.5ನೇ ಇಡ್ತಾ ಇದ್ದೀನಿ. ಅಕಸ್ಮಾತಾಗಿ ನೀವೇನಾದರೂ ಈ ರೀತಿ ಅಂದರೆ ಬಟ್ಟೆ ಟರ್ನ್ ಮಾಡದೆ ಮೇಲ್ಗಡೆನೇ ಅಳತೆನ ಈ ರೀತಿ ನೀವು ತೊಗೊಂಡ್ರೆ ಸ್ಟಿಚಿಂಗ್ ಮಾರ್ಜಿನ್ ಮತ್ತೆ 2 ಇಂಚನ್ನ ಆ್ಯಡ್ ಮಾಡಬೇಕು. ಹಾಗಾಗಿ ಬಟ್ಟೆ ಟರ್ನ್ ಮಾಡಿ ಒಳಗಡೆನ ನೀವು ಅಳತೆನ ತೊಗೋರಿ. ನೋಡಿರಿ, ಟೋಟಲ್ ಚೆಸ್ಟ್ ಮೆಜರ್ಮೆಂಟು 10.5 ಇಂಚ್ ಐತಿ. 10.5 ಇಂಚನ್ನ ನಾನು ಇಡ್ತಾ ಇದ್ದೀನಿ. ಇವಾಗ ಫಸ್ಟು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಇರೋದು ನಮ್ಮ ಸೈಡ್ ಇರಬೇಕು. ಈ ಫೋಲ್ಡ್ ಇರೋದು ನಮ್ಮ ಸೈಡ್ ಇರಬೇಕು, ಮತ್ತು ಓಪನ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಇರಬೇಕು. ನೋಡಿರಿ, 10.5 ಇಂಚ್ ಇಲ್ಲಿಂದ ಇಲ್ಲಿಗೆ 10.5 ಇಂಚ್ ಮೈಗಾಟನ ತೊಗೊಂಡಿದ್ದೀನಿ. ಈಗ ಪೂರ್ತಿಯಾಗಿ ಬಟ್ಟೆನ ನಾನು ಕಟ್ ಮಾಡ್ಕೊತೀನಿ ಕರೆಕ್ಟಾಗಿ ಇಟ್ಕೊಂಡು. ಬಟ್ಟೆನ ಹೆಚ್ಚು ಕಡಿಮೆ ತೊಗೋಬೇಡ್ರಿ, ಕರೆಕ್ಟಾಗಿ ಅಳತೆ ಮಾಡ್ಕೊರಿ. ನೋಡಿರಿ, ಇಲ್ಲಿಂದ ಇಲ್ಲಿ 10.5 ತೊಗೊಂಡು ಬಟ್ಟೆನ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆನ ಅಷ್ಟೂ ಅದನ್ನು ತೋಳು ಕಟಿಂಗ್ ಮಾಡ್ಕೊಳ್ಳುವಾಗ ತೊಗೊಳ್ಳೋಣ ನಾವು. ನೆಕ್ಸ್ಟ್ ಇವಾಗ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕು ಫಸ್ಟ್. ನೋಡಿರಿ, ಇಲ್ಲಿ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಲಾಸ್ಟ್ವರೆಗಿನ ನಾವು ಬ್ಲೌಸ್ ಲೆಂತ್ನ ನೋಡ್ಕೋಬೇಕು. ನೋಡಿ, 13 ಇಂಚ್ ಬರ್ತೈತಿ. 2 ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ಅಂದರೆ ಇದು ಲೈನಿಂಗ್ ಬ್ಲೌಸ್ಗಿತ್ತಂದ್ರೆ ನಾವು 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಲೈನಿಂಗ್ ಬ್ಲೌಸ್ ಇಲ್ಲ, ನಾವು ಪ್ಲೇನ್ ಬ್ಲೌಸ್ ಹೊಲಿತೀವಿ ಅಂತ ಅಂದರೆ 2 ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ನೋಡಿರಿ, ಟೋಟಲಾಗಿ 15 ಇಂಚನ್ನ ತೊಗೋತಾ ಇದ್ದೀನಿ. ಇವಾಗ ಅದು 13 ಇಂಚ್ ಐತಿ. 2 ಇಂಚು ಎಕ್ಸ್ಟ್ರಾ ತೊಗೊಂಡು 15 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಿದ್ದೀನಿ. ಇಲ್ಲಿ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕೋರಿ.
ನೋಡಿರಿ ಇದು ಬ್ಯಾಕ್ ಪಾರ್ಟ್. ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 15 ಇಂಚ್ ಐತೇನಂತೇಳಿ ಅಳತೆನ ಮಾಡ್ಕೋಬೇಕು. 15 ಇಂಚ್ ಐತಿ. ಇದು ಎಕ್ಸ್ಟ್ರಾ ಬಟ್ಟೆನೇ ಬರ್ತೈತಿ. ಇದನ್ನು ನಾನು ಕಟಿಂಗ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ಇದು ಕ್ರಾಸ್ ಬೆಲ್ಟ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ನಡಿತೈತಿ. ಹಾಗಾಗಿ ಈ ಬಟ್ಟೆನ ಕಟ್ ಮಾಡೋದಿಲ್ಲ. ಕರೆಕ್ಟಾಗಿ ಇಲ್ಲಿಗೆ ಒಂದು ಫೋಲ್ಡ್ನ ತೊಗೊಂಬಿಡ್ರಿ. ನೋಡ್ರಿ ಇದು ಫ್ರಂಟ್. ಟೋಟಲ್ ಬ್ಲೌಸಿನ ಉದ್ದ 15 ಇಂಚು. ಒಂದು ಮಾರ್ಕ್ ಮಾಡ್ಕೊರಿ ಇಲ್ಲಿಗೆ. ನೆಕ್ಸ್ಟ್ ನೆಕ್ ಬಿಡ್ತಾನ ನಾವು 2 ಇಂಚು ತೊಗೋಬೇಕು. ಭುಜ 3 ಇಂಚು. ಈ ರೀತಿ ತೊಗೊಳೋದಕ್ಕೆ ನಿಮಗೆ ಕನ್ಫ್ಯೂಸ್ ಆದರೆ ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಟ್ಕೊಂಡು ಅಳತೆ ಮಾಡ್ಕೊರಿ. 1-2 ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ನೆಕ್ ಬಿಡ್ತು ಮತ್ತು ಶೋಲ್ಡರ್ನ ನಾವು ಅಳತೆನ ಮಾಡ್ಕೋಬೇಕು ಅಂತೇಳಿ. ನೋಡಿ ಇನ್ನೊಂದು ಸಾರಿ ನಿಮಗೆ ತೋರಿಸ್ತೀನಿ. ಕರೆಕ್ಟಾಗಿ ಫಸ್ಟ್ ಈ ರೀತಿ ಹುಕ್ ಹಾಕಿ ಬ್ಲೌಸ್ನ ಫ್ಲ್ಯಾಟಾಗಿ ಹಾಕ್ರಿ. ಇಲ್ಲಿಂದ ಇಲ್ಲಿಗೆ ಮೊದಲು ನೆಕ್ಕದು ಡಿಸ್ಟೆನ್ಸ್ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ನೋಡಿರಿ ಕರೆಕ್ಟಾಗಿ 4.25 ಇಂಚ್ ಐತಿ. ಅಂದರೆ ಇವಾಗ ನೆಕ್ ಬಿಡ್ತು ನಾವು 2 ಇಂಚು ತೊಗೊಂಡಿದ್ದೀವಿ. ಅದು ಅಂದರೆ ಸ್ಟಿಚ್ ಮಾಡೋತ್ತಿಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಆಗಿರ್ತೈತಿ. ಹಾಗಾಗಿ ನೆಕ್ ಬಿಡ್ತು 2 ಇಂಚು. ಮತ್ತು ಶೋಲ್ಡರು 3 ಯಾಕೆ ತೊಗೊಂಡಿದ್ದೀನಿ ಅಂತಂದ್ರೆ ನೋಡಿರಿ ಇಲ್ಲಿ ಅಳತೆ ಮಾಡ್ಕೊರಿ. ಇಲ್ಲಿಂದ ಇಲ್ಲಿಗೆ ಶೋಲ್ಡರು 2.5 ಐತಿ. ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. 3 ಇಂಚನ್ನ ನಾನು ತೊಗೊಂಡಿದ್ದೀನಿ. ಮತ್ತು ಆರ್ಮೋಲು ಇವಾಗ ಆರ್ಮೋಲು ಅಳತೆ ಮಾಡ್ಕೋಬೇಕು. ನೋಡಿರಿ ಈ ರೀತಿ ಟೇಪ್ ಹಿಡಿದು ಫೋಲ್ಡ್ ಮಾಡಿರಿ. ಆರ್ಮೋಲು 5 ಇಂಚ್ ಬರುತ್ತೆ. ನೆಕ್ಸ್ಟ್ ಈ ಕಾರ್ನರಿಂದ ಹಿಡಿದು 1 ಇಂಚು 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಈ ರೀತಿ 2 ಶೇಪ್ ಕೊಟ್ಕೋರಿ. ನೆಕ್ಸ್ಟ್ ಫ್ರಂಟ್ ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡ್ರಿ ಫ್ರಂಟ್ ನೆಕ್ ಲೆಂತ್ 6 ಇಂಚ್ ಐತಿ. 6 ಇಂಚನ್ನ ತೊಗೊತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಇಲ್ಲೊಂದು ರೌಂಡ್ ಶೇಪ್ ಕೊಡ್ರಿ. ಸ್ವಲ್ಪ ಡೀಪಾಗಿ ಬೇಕು ಅಂತಂದರೆ ಈ ಲೈನ್ ಹೊರಗಡೆ ಶೇಪ್ನ ತಗೋರಿ. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡಬೇಕು. ನೆಕ್ಸ್ಟ್ ನೋಡಿ
ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡುವಾಗ ನೋಡಿರಿ. ಈಗ ನೆಕ್ ಸೈಡ್ ನಾವು ಮಾರ್ಕ್ ಮಾಡುವಾಗ ನೆಕ್ಕಿಂದಾನೇ ಅಳತೆನ ಮಾಡ್ಕೋಬೇಕು. ನೋಡಿ ಇಲ್ಲಿ ಮೇಲ್ಗಡೆಯಿಂದ ಎಲ್ಲಿ ಕ್ರಾಸ್ ಬೆಲ್ಟ್ ನಾವು ಅಟ್ಯಾಚ್ ಮಾಡಿರ್ತೀವಿ ಇಷ್ಟಷ್ಟು ಅಳತೆ ಮಾಡ್ಕೋಬೇಕು. ಫಸ್ಟ್ ನೋಡಿರಿ 3.5 ಇಂಚ್ ಐತಿ. 1.5 ಇಂಚನ್ನ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟು ಇನ್ನೊಂದು ಸೈಡು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿಂದ ಅಳತೆ ಮಾಡ್ಕೋಬೇಕು. ಆರ್ಮಲ್ ಶೇಪಿಂದ ಹಿಡಿದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಒಳಗೆ ಇಷ್ಟಕ್ಕೆ ನಾವು ಅಳತೆನ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ 6 ಇಂಚ್ ಐತಿ. 7 ಇಂಚನ್ನ ನಾನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಮಿಡಲ್ ಪಾಯಿಂಟ್ ನಾವು ಶೇಪ್ ತೆಗಿಯೋದಕ್ಕೆ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡಿರ್ತೀವಲ್ಲ ಇಲ್ಲಿ ನಾವು ಶೋಲ್ಡರ್ ನಡುವೆ ಅಳತೆನ ತಗೋಬೇಕು ಫಸ್ಟ್. ನೆಕ್ಸ್ಟ್ ನೋಡಿರಿ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊರಿ. 10.5 ಇಂಚ್ ಐತಿ. 11.5 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಇದು 1ನೇ ಪಾಯಿಂಟ್ ಅಲ್ಲ, ಈ ಎರಡನೇ ಸಾರಿ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಇದು ನೋಡಿರಿ. ನೆಕ್ಸ್ಟು ಇವಾಗ ಟಕ್ಸ್ ಪಾಯಿಂಟ್ನ ನಾವು ಮಾರ್ಕಿಂಗ್ನ ಮಾಡಬೇಕು. ಶೋಲ್ಡರ್ ನಡುವೆ ಒಂದು ಫಸ್ಟು ಟಕ್ಸ್ ಪಾಯಿಂಟ್ನ ತಗೋಬೇಕು. ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಈ ಟಕ್ಸ್ ಪಾಯಿಂಟ್ ನಾವು 2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಈ ಸೈಡು 1 ಇಂಚು ಮತ್ತು ಈ ಸೈಡು 1 ಇಂಚು, 2 ಸೈಡು 1 ಇಂಚಿಗೆ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ನ ನಾವು ಇವೆರಡರ ಮಧ್ಯದಲ್ಲಿ ತಗೋಬೇಕು. ಈ ಟಕ್ಸ್ ಪಾಯಿಂಟ್ ನಾವು 2.5 ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೋಬೇಕು. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ ಸ್ಟ್ರೇಟಾಗಿ ಒಂದು ಟಕ್ಸ್ ಪಾಯಿಂಟ್ನ ತಗೋಬೇಕು. ಆ ಟಕ್ಸ್ ಪಾಯಿಂಟ್ 4 ಇಂಚಿಗೆ ನಾವು ಮಾರ್ಕ್ನ ಮಾಡಬೇಕು. ನೆಕ್ಸ್ಟು ಈ ಸೈಡು ಟಕ್ಸ್ ಪಾಯಿಂಟ್ ನಮಗೆ ಆಪ್ಷನ್ ಇರುತ್ತೆ. ಇದನ್ನು ನಾವು ತೊಗೊಂಡ್ರೂ ನಡೀತೈತಿ, ತೊಗೊಳ್ಳಿಲ್ಲ ಅಂತಂದ್ರೂ ನಡೀತೈತಿ. ಲಾಸ್ಟ್ ನಾವು ಸೈಡ್ ಜಾಯಿಂಟ್ ಮಾಡುವಾಗ ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ಈ ಟಕ್ಸ್ ಪಾಯಿಂಟ್ನ ನಾವು ಮಾರ್ಕಿಂಗ್ನ ಸ್ಟಿಚ್ನ ಮಾಡಬೇಕು. ನೆಕ್ಸ್ಟು ಇದನ್ನು ನಾನು 5 ಇಂಚ್ಗೆ ತೊಗೋತಾ ಇದ್ದೀನಿ. ಈ ಟಕ್ಸ್ ಪಾಯಿಂಟ್ ನಮಗೆ ಏನಾಗ್ತವೆ ಅಂತಂದರೆ ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾವೆ. ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಚೆಸ್ಟ್ ಮೆಜರ್ಮೆಂಟು ಹೆಚ್ಚಿದ್ರೆ ಒಂದು ಅರ್ಧ ಇಂಚು ಎಲ್ಲ ಟಕ್ಸ್ ಪಾಯಿಂಟು ಹೆಚ್ಚಿಗೆ ಬರ್ತಾವೆ. ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದ್ದರೆ ಟಕ್ಸ್ ಪಾಯಿಂಟು ಒಂದು ಅರ್ಧ ಇಂಚು ಕಡಿಮೆ ಬರ್ತಾವೆ. ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡ್ಕೋಬೇಕು. ನೋಡಿರಿ ಈ ಎಕ್ಸ್ಟ್ರಾ ಬಟ್ಟೆನ ನಾನು ಯಾಕೆ ಕಟಿಂಗ್ ಮಾಡ್ಕೊಳ್ಳಾರ್ದ ಬಿಟ್ಟೆ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾವು ಇಲ್ಲೇ ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ರೆ ನಡೀತಿತ್ತು. ಅಂದರೆ ಇವಾಗ ಅಂದರೆ ಕ್ರಾಸ್ ಬೆಲ್ಟ್ ನಾವು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಮತ್ತೆ ಎಕ್ಸ್ಟ್ರಾ ಬಟ್ಟೆನ ನಾವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನೋಡಿರಿ ಇದನ್ನೇ ನಾವು ಫೋಲ್ಡ್ ಮಾಡಿ ಹಚ್ಚಿದ್ರೆ ನಮಗೆ ಡಬಲ್ಲು ಇಲ್ಲೇ ಬಂದುಬಿಡ್ತಾವೆ ಕ್ರಾಸ್ ಬೆಲ್ಟ್. ಹಾಗಾಗಿ ನಾನು ಈ ಥರ ಎಕ್ಸ್ಟ್ರಾ ಬಟ್ಟೆನ ಪೀಸ್ನ ನಾನು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಿಮಗೆ ಹಿಂಗೆ ಡೈರೆಕ್ಟ್ ತೊಗೊಳಕ್ಕೆ ಬರ್ತೀವಿ ಹಿಂಗೆ ಕಂಫರ್ಟ್ ಆಗುತ್ತೆ ಅಂತ ಅಂದರೆ ಇದೇ ರೀತಿಯೇ ನೀವು ಬಿಟ್ಕೊಂಡು ಕಟ್ ಮಾಡ್ಕೊರಿ. ಇಲ್ಲ ಅಂದರೆ ಇದನ್ನು ಕಟಿಂಗ್ ಮಾಡಿ ತೊಗೊರಿ. ಮತ್ತು 2 ಪೀಸ್ ಎಕ್ಸ್ಟ್ರಾ ತೊಗೊಂಡು ಬಟ್ಟೆ ಹಚ್ಕೊಂಡು ಕ್ರಾಸ್ ಬೆಲ್ಟ್ನ ಕಾಮನ್ನಾಗಿ ಹಾಗೆ ಹಚ್ಬಿಡ್ರಿ.
ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡು ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡ್ರಿ ಬ್ಯಾಕ್ ಸೈಡ್ ನೆಕ್ ಲೆಂತ್ 10.5 ಇಂಚ್ ಐತಿ. ಇಲ್ಲಿ 2.5ನ ನಾವು ತಗೋಬೇಕು. ಮೇಲ್ಗಡೆ ಇಲ್ಲಿ 2 ತೊಗೊಂಡ್ರೆ ಇಲ್ಲಿ 2.5 ತಗೋಬೇಕು. ಇಲ್ಲಿ ಮೇಲ್ಗಡೆ ನಾವು 2.5 ತೊಗೊಂಡ್ರೆ ಇಲ್ಲಿ ಕೆಳಗಡೆ 3 ಇಂಚನ್ನ ತಗೋಬೇಕು. ಮೇಲ್ಗಡೆಕ್ಕಿಂತ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು ನಾವು ಕೆಳಗಡೆ. ನೋಡ್ರಿ ಈ ರೀತಿ ನೀಟಾಗಿ ರೌಂಡ್ ಶೇಪ್ನ ಕೊಡ್ರಿ. ನೆಕ್ಸ್ಟ್ ಇವಾಗ ಒಂದು ಟಕ್ಸ್ ಪಾಯಿಂಟು ಬ್ಯಾಕ್ ಸೈಡ್ ಇಡಬೇಕು. ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೊರಿ. ಈ ಟಕ್ಸ್ ಪಾಯಿಂಟ್ನ ನಾವು 4 ಇಂಚಿಗೆ ತಗೋಬೇಕು. ನೋಡಿರಿ ಪೂರ್ತಿ ನೆಕ್ ಮೇಲ್ಗಡೆ ಈ ಟಕ್ಸ್ ಪಾಯಿಂಟು ಬರಬಾರ್ದು ನಮ್ಗೆ. ಆ ರೀತಿ ನಾವು ಈ ಟಕ್ಸ್ ಪಾಯಿಂಟ್ನ ತಗೋಬೇಕು. ನೋಡ್ರಿ ಈ ಸೈಡ್ ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡಿ ಟಕ್ಸ್ ಪ್ಯಾಂಟ್ನ ತಗೋರಿ. ಇಲ್ಲಿ ನಾನು ಶೋಲ್ಡರ್ ಜಾಯಿಂಟ್ನ ತೆಗೆದಿಲ್ಲ, ಇಲ್ಲೊಂದು ಹಾಗೆ ಕಚ್ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಿ 2 ಕಟಿಂಗ್ ಮುಗೀತು. ತೋಳಿನ ಶೇಪ್ನ ಕಟಿಂಗ್ ಮಾಡ್ಕೊಳ್ಳೋಣ ಇವಾಗ. ನೋಡ್ರಿ ತೋಳು ಕಟಿಂಗಿಗೆ 1 ಫೋಲ್ಡು, ನೆಕ್ಸ್ಟ್ 2 ಫೋಲ್ಡ್ನ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಡಬಲ್ ಸ್ಲೀವ್ಸ್ನ ಇಡ್ತಾ ಇದ್ದೀನಿ, ಹಾಗಾಗಿ ಇನ್ನೊಂದು ಈ ರೀತಿ ಫೋಲ್ಡ್ನ ಮಾಡ್ಕೋತೀನಿ. ನೆಕ್ಸ್ಟ್ ನೋಡ್ರಿ ಇವಾಗ ನಾವು ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ನ 10.5 ಇಟ್ಟಿದ್ದೀವಿ. ಅದರಲ್ಲಿ 2 ಇಂಚ್ ನಾವು ಲೆಸ್ ಮಾಡಿಕೊಂಡು 8.5ನ ತಗೋಬೇಕು. ಬಟ್ಟೆ ಕರೆಕ್ಟಾಗೈತಿ, ಹಾಗಾಗಿ ನಾನೇನು ಕಟ್ಟಿಂಗ್ನ ಮಾಡ್ಕೋತಿಲ್ಲ. ನೆಕ್ಸ್ಟ್ ತೋಳಿನ ಉದ್ದ 4.5 ಇಂಚ್ ಐತಿ. 1 ಇಂಚನ್ನ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಡಬಲ್ ತೋಳಾಗಿರೋದ್ರಿಂದ 1 ಇಂಚ್ ಅಷ್ಟೇ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಅಕಸ್ಮಾತಾಗಿ ಸಿಂಗಲ್ ತೋಳನ್ನ ನಾವು ಹಾಸ್ತೀವಿ ಅಂತಂದರೆ 1.5 ಇಂಚನ್ನ ನೀವು ಎಕ್ಸ್ಟ್ರಾ ತೊಗೋರಿ. ತೋಳಿನ ಉದ್ದ 5 ಇಂಚು. ನೆಕ್ಸ್ಟ್ ಇವಾಗ ಈ ಬಟ್ಟೆನ ನಾನು ಕಟ್ಟಿಂಗ್ ಮಾಡ್ಕೋತೀನಿ. ಇಲ್ಲಿಂದ ನಾವು 2.5ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಮಾರ್ಕ್ ಮಾಡಿದ ನಂತರ ಇಲ್ಲೊಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ. ಶೇಪ್ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ಒಂದೇ ಶೇಪ್ನ ತಗೋತೀನಿ ನಾನು. ನೆಕ್ಸ್ಟ್ ಆಮೇಲೆ ಇನ್ನೊಂದು ಶೇಪ್ನ ತಗೋತೀನಿ ಸ್ಟಿಚ್ ಮಾಡುವಾಗ. ಯಾಕಂದರೆ ಇದು ಸ್ವಲ್ಪ ಫೋಲ್ಡ್ ಚೇಂಜ್ ಮಾಡಿದ್ದೀನಿ, ಹಾಗಾಗಿ ಇನ್ನೊಂದು ಶೇಪ್ನ ನಾನು ಆಮೇಲೆ ತೆಗಿತೀನಿ. ನಿನ್ನೆ ವಿಡಿಯೋದಲ್ಲಿ ಪೂರ್ತಿ ಡೀಟೇಲಾಗಿ ನಾನು ತೋಳು ಶೇಪ್ನ ಯಾವ ರೀತಿ ಹಾಕಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಒಂದು ಸಾರಿ ಅದನ್ನು ಚೆಕ್ ಮಾಡಿ. 2 ರೀತಿಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ತುಂಬ ಕ್ಲಿಯರಾಗಿ ನಿಮಗೆ ಅರ್ಥ ಆಗ್ತೈತಿ. ನೆಕ್ಸ್ಟ್ ಈ ಉಳಿದಿರೋ ಬಟ್ಟೆಯಲ್ಲಿ ನಾನು ಪೈಪಿಂಗಿಗೆ ಯೂಸ್ ಮಾಡ್ಕೋತೀನಿ ಇದನ್ನು.
ನಿನ್ನೆ ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ತೋಳಿನ ಶೇಪ್ನ ನಾನು ಯಾವ ರೀತಿ ಹಾಕಬೇಕು ಮತ್ತು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. 2 ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತುಂಬ ಈಸಿಯಾಗಿ. ತುಂಬ ಜನ ಅರ್ಥ ಆಯಿತು ಅಂತೇಳಿ ರೆಸ್ಪಾನ್ಸ್ ಮಾಡಿದ್ದೀರಾ. ಯಾರ್ಯಾರಿಗೆ ಕನ್ಫ್ಯೂಷನ್ ಇದೆ ಒಂದು ಸಾರಿ ಆ ವಿಡಿಯೋನ ತೋಳಿನ ಕಟ್ಟಿಂಗ್ನ ಚೆಕ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಿಮ್ಮ ಸಪೋರ್ಟು ಇದೇ ರೀತಿಯೇ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಿಮಗೆ ಯಾವುದಾದ್ರೂ ಟೈಲರಿಂಗ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಖಂಡಿತ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳೋದು ಪ್ರಯತ್ನನ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.